ಪ್ರಮುಖವಾಗಿ ಯಾವೆಲ್ಲ ಸಾಕ್ಷ್ಯಗಳು ಸಿಕ್ತು, ಕೋರ್ಟ್ ಈ ಆದೇಶವನ್ನ ಹೊರಡಿಸುವ ಹಂತಕ್ಕೆ ತಲುಪಲಿಕ್ಕೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. 1 by 1. ಸಾಕ್ಷ್ಯ ಸಂಖ್ಯೆ 1, ವಜೂಖಾನಾದಲ್ಲಿ ಪತ್ತೆಯಾದ ಶಿವಲಿಂಗ. ಅತ್ಯಂತ ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಆ ಒಂದು ವಿವಾದಿತ ಸ್ಥಳದಲ್ಲಿ ಮಂದಿರವೇ ಇತ್ತು ಅನ್ನೋದಕ್ಕೆ ಲಭ್ಯವಾದ ಮೊದಲ ಸಾಕ್ಷ್ಯ ಆ ಶಿವಲಿಂಗ. ವಜೂಖಾನ ಅಂದ್ರೆ ಕೈಕಾಲನ್ನ ಶುದ್ಧಗೊಳಿಸಿಕೊಳ್ಳುವಂತಹ ಜಾಗ, ಅಲ್ಲಿದ್ದದ್ದು ಶಿವಲಿಂಗ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಲಾಗಿತ್ತು. ಇದು ಫೌಂಟೈನ್ ಅನ್ನ ನೀವು ಶಿವಲಿಂಗ ಅಂತಿದ್ದೀರಿ ಅನ್ನೋ ಪ್ರತಿವಾದ ಕೂಡ ಕೇಳೋಕ್ ಸಿಕ್ಕಿತ್ತಾದ್ರೂ ಕೂಡ ಸರ್ವೆ ನಡೆದ ನಂತರದಲ್ಲಿ ಅಲ್ಲಿರೋದು ಶಿವಲಿಂಗವೇ ಅನ್ನೋದು ಪ್ರಮುಖವಾದ ಸಾಕ್ಷ್ಯವಾಗಿ ನಿಲ್ತು. ಹಾಗಾದ್ರೆ ಸಾಕ್ಷ್ಯ ಸಂಖ್ಯೆ 2, ಮಸೀದಿಯತ್ತ ಮುಖ ಮಾಡಿರುವ ನಂದಿ. ಇನ್ಫ್ಯಾಕ್ಟ್ ಇದೇ ಒಂದು ನಂದಿಯ ವಿಗ್ರಹ ಹಿಂದೂ ಸಮುದಾಯದವರ ಕಣ್ಣೀರಿಗೂ ಕೂಡ ಕಾರಣವಾಗ್ತಾ ಇತ್ತು. ದಶಕಗಳಿಂದ ತನ್ನ ಶಿವನನ್ನ ನೋಡಬೇಕು ಅಂತ ಹೇಳಿ ಕಾದು ಕುಳಿತಿರುವ ನಂದಿಯನ್ನ ನೋಡಿ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಎಷ್ಟೋ ಮಂದಿ ಹಿಂದೂ ಸಮುದಾಯದ ಅನುಯಾಯಿಗಳು. ನಂದಿ ತಿರುಗಿರುವ ದಿಕ್ಕು ಸಾಮಾನ್ಯವಾಗಿ ಎಲ್ಲಾ ಶಿವ ಮಂದಿರಗಳಲ್ಲೂ ಕೂಡ ಶಿವನ ಅಭಿಮುಖವಾಗಿರುತ್ತೆ ನಂದಿ ವಿಗ್ರಹ. ಆದ್ರೆ ಕಾಶಿಗೆ ಹೋದ ಪ್ರತಿಯೊಬ್ಬರೂ ಕೂಡ ಗಮನಿಸಬಹುದಾದ ಅತ್ಯಂತ ಕ್ಲಿಯರ್ ಕಟ್ ಆದ ಸಾಕ್ಷ್ಯ ಅಂತಂದ್ರೆ ಮಸೀದಿ ಕಡೆಗೆ ಮುಖ ಮಾಡಿ ನಿಂತಿದೆ ನಂದಿ. ಇದೂ ಕೂಡ ಅತ್ಯಂತ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸಲಾಗಿದೆ. ಸಾಕ್ಷ್ಯ ಸಂಖ್ಯೆ 3, ಹಿಂದೂ ಮಾದರಿಯ ಕೆತ್ತನೆಗಳು. ಮಸೀದಿಯೇ ಆಗಿದ್ದಿದ್ರೆ, ಅಲ್ಲಿ ಮಂದಿರ ಇಲ್ಲ ಅಂತ ಆಗಿದ್ದಿದ್ರೆ, ಅಲ್ಲಿ ಇರಬೇಕಾಗಿದ್ದು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಶೈಲಿಯ ಕಟ್ಟಡ. ಅಲ್ಲಿನ ಕೆತ್ತನೆಗಳು, ಗೋಡೆಯ ಬರಹಗಳು, ಹಾಗೆ ಅಲ್ಲಿರುವ ಕಲಾಕೃತಿಗಳು ಅದು ಯಾವುದೂ ಕೂಡ ಹಿಂದೂ ಸಮುದಾಯಕ್ಕೆ ಹೋಲುವಂತೆ ಇರಬಾರ್ದಾಗಿತ್ತು. ಆದರೆ ಯಾವಾಗ ಸಮೀಕ್ಷಣೆಯನ್ನ ನಡೆಸಲಿಕ್ಕೆ ಆ ವಿವಾದಿತ ಕಟ್ಟಡದ ಒಳಗೆ ಹೋಗ್ಲಾಯ್ತು, ಅಲ್ಲಿ ಹಿಂದೂ ಸಮುದಾಯವನ್ನ ಪ್ರತಿಬಿಂಬಿಸುವಂತಹ ಅನೇಕ ಕೆತ್ತನೆಗಳು, ಕಮಲದ ಹೂವಿನ ಆಕೃತಿ, ತ್ರಿಶೂಲದ ಆಕೃತಿ, ಸ್ವಸ್ತಿಕ್ ಆಕೃತಿ, ಈ ರೀತಿಯಾಗಿ ಅನೇಕ ಕೆತ್ತನೆಗಳು ಕೂಡ ಇಲ್ಲಿದ್ದು ಮಂದಿರ ಅನ್ನೋದಕ್ಕೆ ಪ್ರಮುಖವಾದ ಸಾಕ್ಷ್ಯವಾಗಿ ನಿಲ್ತಾ ಹೋಯ್ತು. ಸಾಕ್ಷ್ಯ ಸಂಖ್ಯೆ 4, ಗೋಡೆ ಮೇಲೆ ಮಂತ್ರಗಳನ್ನ ಕೂಡ, ಕೆತ್ತನೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ಹಿಂದೂ ಮಾದರಿಯ ಕೆತ್ತನೆಗಳು ಅಲ್ಲಿ ಲಭ್ಯವಾಗಿದ್ದು ಅನೇಕ ಕೆತ್ತನೆಗಳನ್ನ ನಾವು ಹೋಲಿಕೆ ಮಾಡಿ ಗಮನಿಸಿದಾಗ ಇದೆಲ್ಲವೂ ಕೂಡ ಇಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ ಆಯಿತು ಅಂತ ಹೇಳಿ. ಹಾಗೆ ಸಾಕ್ಷ್ಯ ಸಂಖ್ಯೆ 5 ನಾವು ಪರಿಗಣಿಸೋದೇ ಆದ್ರೆ ಗೋಡೆ ಮೇಲೆ ಮಂತ್ರಗಳನ್ನ ಬರೆಯಲಾಗಿತ್ತು. ಮಸೀದಿಯೇ ಆಗಿದ್ದಿದ್ರೆ ಅಲ್ಲಿ ಮಂತ್ರಗಳಿಗೆ ಏನ್ ಕೆಲಸ, ಯಾಕೆ ಮಂತ್ರಗಳನ್ನ ಅಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದು ಕೂಡ ಪ್ರಮುಖವಾದ ಸಾಕ್ಷ್ಯವಾಗಿ ನಿಲ್ತು. ಹಾಗೆ ಸಾಕ್ಷ್ಯ ಸಂಖ್ಯೆ 6, ಗೋಡೆ ಮೇಲೆ ಗಂಟೆಯ. ಹಾಗೆ ಸಾಕ್ಷ್ಯ ಸಂಖ್ಯೆ 7, ದೇಗುಲ ಮಾದರಿಯ ಗೋಡೆ ಕೂಡ ಆ ಒಂದು ವಿವಾದಿತ ಕಟ್ಟಡದ ಒಳಗೆ ಇದ್ದದ್ದು. ಸಾಕ್ಷ್ಯ ಸಂಖ್ಯೆ 8, ಮಸೀದಿಯಲ್ಲಿ ಸ್ವಸ್ತಿಕ್ ಯಾಕೆ? ಸ್ವಸ್ತಿಕ್ ಅಂದ ತಕ್ಷಣ ಅದು ಬಹುಸಂಖ್ಯಾತ ಹಿಂದೂಗಳ ಒಂದು ಪ್ರತಿಬಿಂಬವಾಗಿ ನಿಲ್ತಕ್ಕಂತಹ ಚಿಹ್ನೆ. ಮಸೀದಿ ಒಳಗೆ ಯಾಕೆ ಸ್ವಸ್ತಿಕ್ ಅನ್ನೋದು ಕೂಡ ಪ್ರಮುಖವಾದ ಸಾಕ್ಷ್ಯವಾಯಿತು. ಸಾಕ್ಷ್ಯ ಸಂಖ್ಯೆ 9 ಗಮನಿಸೋಣ. ಹಿಂದೂ ಮಾದರಿಯ ಕೆತ್ತನೆಗಳಿದ್ದು. ಹಾಗೆ ಸಾಕ್ಷ್ಯ ಸಂಖ್ಯೆ 10, ಶಿವಲಿಂಗ ಕೂಡ ಪತ್ತೆಯಾಗಿರೋದು. ಇದಾದ ನಂತರದಲ್ಲಿ ಮೊನ್ನೆ ಹೊರಬಂದ ಒಂದಷ್ಟು ಮಾಹಿತಿಗಳು, ASI ರಿಪೋರ್ಟ್ನಿಂದ ಶಾಸನಗಳು ಲಭ್ಯವಾಗಿತ್ತು. ಹಾಗೆ ಅರ್ಧಂಬರ್ಧ ಅಂದ್ರೆ ಭಗ್ನವಾಗಿದ್ದ ಮೂರ್ತಿಗಳು ಕೂಡ ಪತ್ತೆಯಾಗಿತ್ತು. ಇದೀಗ 10 ಮೂರ್ತಿಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳ ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವು ಕೂಡ ಅಯೋಧ್ಯೆಯಲ್ಲಿದ್ರಿ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆದ ತಕ್ಷಣ ಅಲ್ಲಿ ಕೇಳೋಕ್ ಸಿಕ್ಕಿದ್ದು ಅಯೋಧ್ಯೆ ಆಯ್ತು, ನಂತರದಲ್ಲಿ ಕಾಶಿ ಮಥುರಾ. ಈಗ ಕಾಶಿಯಲ್ಲಿ ಒಂದು ಗೆಲುವು, ಅದರಲ್ಲೂ ಹಿಂದೂ ಸಮುದಾಯದವರು ಸಂಭ್ರಮಿಸಬೇಕಾದ ಗೆಲುವು. ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ಬಹಳ ಆನಂದವಾಗ್ತದೆ. ನಮ್ಮದನ್ನ ನಮಗೆ ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಮಗೊಂದು ಕಾಲ ಸನ್ನಿಹಿತವಾಗಿದೆ. ಯಾವ ಪಾಪಿಗಳು ನಮ್ಮ ಕ್ಷೇತ್ರವನ್ನ ನಾಶ ಮಾಡಿ ಅವರ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇದ್ರ ಅಂತಹ ಸನ್ನಿವೇಶ ನಾಶವಾಗಿ ಪುರಾತತ್ವ ಇಲಾಖೆ ಯಾವ ಹಿಂದೆ ನಮ್ಮ ಕ್ಷೇತ್ರವಿತ್ತು, ಯಾವ ರೀತಿಯಲ್ಲಿ ಆ ಕ್ಷೇತ್ರ ನಮ್ಮಲ್ಲಿ ಆರಾಧನೆ ಆಗ್ತಾ ಇತ್ತು ಎನ್ನುವುದನ್ನ ನ್ಯಾಯಾಲಯ ಕಂಡುಕೊಂಡು ವಿಷ್ಣು ಶಂಕರ್ ಜೈನ್ ಮತ್ತು ಹರಿಶಂಕರ್ ಜೈನ್ ಅವರಿಬ್ಬರೂ ಕೂಡ ನಮ್ಮ ಹಿಂದೂ ಸಮಾಜದ ಶ್ರೇಯಸ್ಸನ್ನ ಬಯಸಿ ವಾದವನ್ನ ಮಾಡಿ ಆ ವಾದದಲ್ಲಿ ಒಂದು ಹಂತಕ್ಕೆ ಗೆದ್ದಿದ್ದಾರೆ. ಆ ಗೆಲುವನ್ನ ನಾವು ಸಂಭ್ರಮದಿಂದ ಸ್ವಾಗತಿಸ್ತೇವೆ. ಈಗ ನಾಳೆಯ ಅರ್ಚಕರ ನೇಮಕ ಆಗ್ಬೇಕು, ಇನ್ನು 7 ದಿನಗಳ ಒಳಗಾಗಿ ಪೂಜೆ ಶುರು ಆಗ್ಬೇಕು ಅಂತ ಹೇಳಿದ್ದು ಸಂಪೂರ್ಣವಾದ ಗೆಲುವು ಅಲ್ಲದೆ ಹೋದ್ರೂ ಕೂಡ ಎಷ್ಟು ಪ್ರಮುಖವಾಗುತ್ತೆ ಈ ಕಾನೂನಾತ್ಮಕ ಸಂಘರ್ಷದಲ್ಲಿ ಈ ರೀತಿಯ ಆದೇಶ? ಒಂದು ಕಾನೂನನ್ನ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಯಾವ ಎಲ್ಲ ಆಧಾರಗಳನ್ನ
ಆ ವಿಷಯಕ್ಕೆ ಒದಗಿಸಿಕೊಟ್ಟು ಅದು ಸಂಪೂರ್ಣವಾಗಿ ನ್ಯಾಯ ಸಾಕ್ಷಿಯನ್ನು ಎತ್ತಿಕೊಡ್ತದೆ. ಮೆಟೀರಿಯಲಿಸ್ಟಿಕ್ ಸಾಕ್ಷಿ ಅನ್ನುವ ರೀತಿಯಲ್ಲಿ ಅದನ್ನು ಎತ್ತಿಕೊಡ್ತದೆ. ಯಾವಾಗ ಈ ಮೆಟೀರಿಯಲಿಸ್ಟಿಕ್ ಸಾಕ್ಷಿಗಳು ನ್ಯಾಯಾಲಯದ ಪುರಾವೆಗೆ ಒಳಪಡ್ತಾವೋ ಆ ಸನ್ನಿವೇಶದಲ್ಲಿ ನ್ಯಾಯಾಲಯ ಕೂಡ ಅಂತಹ ಒಂದು ಬಾಗಿಲನ್ನ ತೆರೆದು ಕೊಡ್ತಾವೆ. ಈಗ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ನಮ್ಗೇನೀಗ ಅವಕಾಶ ಕೊಟ್ಟಿದೆ, ಪ್ರಸ್ತುತವಾದಂತಹ ವ್ಯವಸ್ಥೆಯ ಒಳಗೆ ಸನ್ಮಾನ್ಯ ಆದಿತ್ಯನಾಥ್ ಯೋಗಿ ಅವರ ಸರ್ಕಾರ ಇದೆ. ಆ ಸರ್ಕಾರ ಕೂಡ ಒಂದು ಪಾಸಿಟಿವ್ ಆಗಿ ಇದರಲ್ಲಿ ಥಿಂಕ್ ಮಾಡುತ್ತೆ ಅನ್ನುವಂತಹ ಭಾವನೆ ನಮಗಿದೆ. ಒಂದೇ ಗಳಿಗೆ ಸಂಪರ್ಕದಲ್ಲಿರಿ, ತಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ. ಶ್ರೀಗಳೇ, ನಮ್ಮ ಜೊತೆ ಪೇಜಾವರ ಮಠದ ಶ್ರೀಗಳು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ತಮ್ಮ ಹೇಳಿಕೆ ಮಂದಿರಗಳು ಮಂದಿರವಾಗೇ ಉಳಿಬೇಕು ಅಂತ ಹೇಳಿ, ಮಂದಿರವಲ್ಲದೆ ವಿವಾದಿತ ಕಟ್ಟಡವಾಗಿದ್ದ ಜಾಗ ಮತ್ತೆ ಮಂದಿರವಾಗ್ಲಿಕ್ಕೆ ಒಂದು ಅತಿ ದೊಡ್ಡ ಮೆಟ್ಟಿಲು ಸಿಗ್ತಾ ನಮ್ಗೆ ಅಂತ ಹೇಳಿ ಹಿಂದೂ ಸಮುದಾಯದವರಿಗೆ. ಹೌದು, ನಾವು ಹಿಂದೂ ಸಮಾಜದ ಮಂದಿ ನಮ್ಮ ಭಾರತದ ಸಂವಿಧಾನದ ಮೇಲೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಪ್ರಜಾಸತ್ತಾತ್ಮಕವಾದಂತಹ ಆಡಳಿತೆಯ ಮೇಲೆ, ಇದಕ್ಕೂ ಮಿಗಿಲಾಗಿ ನಮ್ಮ ಧಾರ್ಮಿಕ ಶ್ರದ್ಧೆ, ದೇವರ ಮೇಲೆ ನಾವಿಟ್ಟಿರುವ ಭಕ್ತಿ, ಇದಕ್ಕೆಲ್ಲಕ್ಕೂ ಸಂದಿರತಕ್ಕಂತಹ ದೊಡ್ಡ ಜಯ ಅಂತ ನಾವು ಭಾವಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಧಾರ್ಮಿಕ ಶ್ರದ್ಧೆ ಇನ್ನಷ್ಟು ದೃಢವಾಗ್ತಾ ಇದೆ, ಸಂವಿಧಾನದ ಮೇಲಿನ ನಮ್ಮ ಗೌರವ ಹೆಚ್ಚಾಗ್ತಾ ಇದೆ, ಕಾನೂನು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಾವು ಇಟ್ಟಿರತಕ್ಕಂತಹ ನಮಗೆ ಇನ್ನು ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇನ್ನು ನಮ್ಮ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ಮೇಲೆ ನಾವು ಇಟ್ಟಿರತಕ್ಕಂಥ ನಂಬಿಕೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಧಾರ್ಮಿಕ ಶ್ರದ್ಧೆ ಇನ್ನಷ್ಟು ದೃಢವಾಗ್ತಾ ಇದೆ, ದೇವರ ಮೇಲಿನ ಭಕ್ತಿ ನಮಗೆ ಇನ್ನಷ್ಟು ದೃಢವಾಗ್ತಾ ಇದೆ. ಇದೆಲ್ಲಕ್ಕೂ ಸಂಬಂಧಿಸಿರತಕ್ಕಂಥ ಜಯ ಇದು. ನಿಜ ನಿಜ. ಇದರ ಜೊತೆಗೆ ಹಿಂದೂ ಸಮುದಾಯ ಬಹುಸಂಖ್ಯಾತರಾಗಿದ್ರೂ ಕೂಡ ತಾಳ್ಮೆ, ಅಂದ್ರೆ ಕಾನೂನಾತ್ಮಕವಾಗಿಯೇ ನಮಗೆ ಒದಗಿರುವ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತೀವಿ, ಅದು ದೇವರ ವಿಚಾರವಾದ್ರೂ ಸರಿಯೇ, ಕಾನೂನು ಮೀರಿ ನಾವು ವರ್ತನೆ ಮಾಡೋದಿಲ್ಲ ಅನ್ನೋ ಬಹುದೊಡ್ಡ ಸಂದೇಶ ವ್ಯಕ್ತವಾಯಿತು ಅಂತ ಹೇಳಿ. ಅಯೋಧ್ಯೆ ವಿಚಾರದಲ್ಲೂ ಅಷ್ಟೇ, ಈಗ ಕಾಶಿ ವಿಚಾರದಲ್ಲೂ ಕೂಡ. ಹೌದು, ಖಂಡಿತವಾಗಿ ನಾವು ಯಾವತ್ತೂ ಕೂಡ ಪರಕೀಯರ ಮೇಲೆ ದಾಳಿ ಮಾಡಿದವರಲ್ಲ. ಆನೋ ಭದ್ರಾಹ ಕಥವೋ ಎಂತು ವಿಷ್ಣುತಃ. ಒಳ್ಳೆಯ ವಿಚಾರಗಳು, ಒಳ್ಳೆ ಮಂದಿ ನಮ್ಮೆಡೆಗೆ ಎಲ್ಲ ಕಡೆಯಿಂದಲೂ ಸದಾ ಬರ್ತಾ ಇದ್ರು ಅಂತ ನಾವು ಆಶಿಸುವವರು. ಆದರೆ ಅದೇ ಹೊತ್ತಿಗೆ ನಮ್ಮ ಮೇಲೆ ಆಕ್ರಮಣಗಳಾದಾಗ ಆ ಆಕ್ರಮಣ ನಾವು ಯಾವತ್ತಿಗೂ ಕೂಡ ಸಹಿಸೋದಿಲ್ಲ. ಹಾಗೆ ಅಂತ ಹೇಳಿಕೊಂಡು ಇವತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂತಹ ಆಡಳಿತ ಇದೆ. ನಾವು ಯುದ್ಧ ಸಾರುವವರಲ್ಲ, ನಮ್ಮ ಯುದ್ಧ ಏನಿದ್ರು ಕೂಡ ಅದು ಕಾನೂನಾತ್ಮಕವಾಗಿ ಸಾಗತ್ತೆ, ಅದನ್ನು ನಾವು ವಿಜಯವನ್ನು ಪಡೆಯುತ್ತೇವೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಂ ಜಯತೆ ಏವ ಅನ್ನತಕ್ಕಂತಹ ವಿಚಾರ ಇದರಲ್ಲಿ ನಮ್ಗೆ ಇನ್ನಷ್ಟು ದೃಢವಾಗ್ತಾ ಇದೆ. ನಿಜ ನಿಜ. ಶ್ರೀಗಳೇ, ಕಡೆದಾಗಿ ಈಗ ಅಯೋಧ್ಯೆ ವಿಚಾರದಲ್ಲಿ ಅಲ್ಲಿ ವಿವಾದಿತ ಕಟ್ಟಡ ಧ್ವಂಸ ಆಗಿ ಹೋಗಿತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳೋ ಹೊತ್ತಿಗೆ. ಆದರೆ ಕಾಶಿ ವಿಚಾರದಲ್ಲಿ ಇನ್ನೂ ಕೂಡ ಅಲ್ಲಿ ಕಟ್ಟಡ ಇದೆ. ಈಗ ಪೂಜೆಗೆ ಅವಕಾಶ ಸಿಕ್ಕಿದೆ ಅಂದ ಮಾತ್ರಕ್ಕೆ ಕಂಪ್ಲೀಟ್ ಆಗಿ ಮಂದಿರ ಆಗ್ಲಿಕ್ಕೆ ಅವಕಾಶ ಇನ್ನೂ ಕೂಡ ಇಲ್ಲ. ಅಲ್ಲಿ ಏನಾಗಬಹುದು ಅನ್ನೋ ಸಹಜ ಕುತೂಹಲ ಇರುತ್ತೆ. ಅಂದ್ರೆ ಅಲ್ಲೊಂದು ಮಸೀದಿ ಇದೆ, ಅದ್ರ ಒಳಗಡೆ ನಮ್ಮ ದೇವರುಗಳಿಗೆ ಪೂಜೆ, ಮುಂದೆ ಏನಾಗಬಹುದು ಈ ಕಟ್ಟಡದ ವಿಚಾರದಲ್ಲಿ ಅನ್ನೋ ಜಿಜ್ಞಾಸೆ. ನ್ಯಾಯಾಲಯ ಇವತ್ತು ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತಂದ್ರೆ ಅವಶ್ಯವಾಗಿ ಅಲ್ಲಿ ಪೂಜೆ ಪ್ರಾರಂಭ ಆಗಬೇಕು. ಆ ಬಳಿಕ ಇನ್ನು ಆ ಶಾಸ್ತ್ರೋಕ್ತವಾಗಿರತಕ್ಕಂತಹ ಗರ್ಭಗುಡಿಯ ದೇವಾಲಯದ ಪುನರ್ ನವೀಕರಣ ಪೂರ ಆಗುವಲ್ಲಿ ಅದು ಕೂಡ ನಾವು ಕಾನೂನಿನ ಸಹಾಯವನ್ನು ಪಡೆದೇ ನಾವು ಅದನ್ನು ಮಾಡಬೇಕು. ಆವಾಗ ಪರಿಪೂರ್ಣವಾಗಿ ಸ್ವಚ್ಛವಾಗಿ ಸುಂದರವಾಗಿ ಮಂದಿರ ಪುನರ್ ನವೀಕರಣಗೊಳ್ಳಬೇಕು ಅನ್ನತಕ್ಕಂಥದ್ದು ನಮ್ಮ ಆಸೆ. ರೈಟ್. ಧನ್ಯವಾದ ಶ್ರೀಗಳೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಹಾಗೆ ವಜ್ರದೇಹಿ ಮಠದ ಶ್ರೀಗಳು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಅಯೋಧ್ಯೆ ವಿಚಾರಕ್ಕೆ ನಾವು ಗಮನಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವತ್ತು ವೈರಲ್ ಆಗಿ ಹರಿದಾಡ್ತಾ ಇದೆ. ಮುಸಲ್ಮಾನ್ ಬಾಂಧವರು ಕೂಡ ಬಂದು ರಾಮಲಲ್ಲನ ದರ್ಶನ ಪಡ್ಕೊಳ್ತಿದ್ದಾರೆ ಅಂತ ಹೇಳಿ. ಅಂದ್ರೆ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸುವ ಶಕ್ತಿ ಒಂದು ಹಿಂದೂ ಸಮುದಾಯದ ಧಾರ್ಮಿಕ ಕೇಂದ್ರಕ್ಕಿದೆ ಅನ್ನೋದು ಅಯೋಧ್ಯೆ ವಿಚಾರದಲ್ಲಿ ಪ್ರೂವ್ ಆಗಿದೆ. ಕಾಶಿಯಲ್ಲೂ ಕೂಡ ನಾವು ಹಾಗೆ ಅಪೇಕ್ಷಿಸಬಹುದೇ? ಖಂಡಿತವಾಗಿ ಅಪೇಕ್ಷಿಸಬಹುದು. ಯಾಕೆ ಅಂತಂದ್ರೆ ನಾವು ಹಿಂದಿನಿಂದ ನಾವು ನಿರ್ಣಯಿಸಿಕೊಂಡ ಬಂದ ಪ್ರಕಾರ ನಮ್ಗೆ ಕಾಶಿ, ಮಥುರಾ, ಆಮೇಲೆ ಅಯೋಧ್ಯ, ಪ್ರಪ್ರಥಮವಾಗಿ ಅಯೋಧ್ಯ ನಮ್ಮ ಸರಗಲ್ಲಿ ಸಿಕ್ಕಿತು. ಕಾಶಿಯ ವಿಷಯ ಹಿಂದಿನಿಂದಲೂ ನಾವು ಹೇಳ್ತಾ ಬಂದಿದ್ದೆವು. ಶೃಂಗಾರ ಗೌರಿ, ಆಂಜನೇಯ, ಗಣಪತಿ ಇದ್ದಂತ ದೇವಾಲಯ ಅದು ಕೇಶವನಾಥ ಮಂದಿರ ಅನ್ನುವಂಥದ್ದನ್ನ ನಾವು ಬಹಳ ಕಾಲಗಳಿಂದ ಇತಿಹಾಸವನ್ನ ಗಮನಿಸಿಕೊಂಡು ಹೇಳ್ತಾ ಬಂದಿದ್ದೇವೆ. ಆದ್ರೆ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ನಮ್ಗೆ ಸಂವಿಧಾನ ದತ್ತವಾಗಿ ಬಂದಂತಹ ಆರ್ಟಿಕಲ್ 25 ಮತ್ತೆ 26 ನಮ್ಮ ನಂಬಿಕೆ ಮತ್ತೆ ಧಾರ್ಮಿಕವಾಗಿರುವಂತಹ ಶ್ರದ್ಧೆ
ಈ ಧಾರ್ಮಿಕವಾಗಿರುವಂತಹ ಶ್ರದ್ಧೆಯ ಮೇಲೆ ಬೇರೆಯವರು ದಾಳಿ ಮಾಡಬಾರದು. ಅದಕ್ಕಿಂತ ಹಿಂದೆ 1947ರಲ್ಲಿ ಬಂದಿರುವಂತಹ ಇತಿಹಾಸ ವ್ಯವಸ್ಥೆಯನ್ನ ಹಾಗೆ ಉಳಿಸಿಕೊಳ್ಳಬೇಕು ಅಂತ ಏನು ಹೇಳಿದ್ದಾರೆ, ಅದು ಈ 3 ದೇವಾಲಯಗಳಿಗೆ ಅನ್ವಯ ಆಗುವುದಿಲ್ಲ ಎನ್ನುವುದನ್ನ ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಮಾಡಿದೆ. ಹಾಗಿರುವುದರಿಂದ ಈ ಸನ್ನಿವೇಶದಲ್ಲಿ ನಮ್ಗೆ ಸಹಜವಾಗಿರುವಂತಹ ಸಾಮರಸ್ಯ ಸಹಬಾಳ್ವೆ ನೀವು ಗಮನಿಸಬೇಕು ಸ್ಮಿತಾಜಿ. ಅಯೋಧ್ಯೆಯ ಮಂದಿರ ನಿರ್ಮಾಣವಾಗುವಂತ ಕಾಲಘಟ್ಟದಲ್ಲಿ ಒಬ್ರು ಮುಸಲ್ಮಾನ ಪಂಡಿತರು ಬಂದಿದ್ರು. ಇವತ್ತು ಅವರು ಪತ್ವ ಹೊರಡಿಸಿದ್ದಾರೆ, ನಿಮ್ಮ ರುಂಡ ತೆಗೀತೇವೆ ಅಂತ. ನೋಡಿ ಅವರ ಮಾನಸಿಕತೆ ಹೇಗಿದೆ, ನಮ್ಮ ಮಾನಸಿಕತೆ ಹೇಗಿದೆ. ನಾವು ಯಾವತ್ತೂ ಸಿನಿಕತನದ ಮಾನಸಿಕತೆಗೆ ಒಳಗಾದವರಲ್ಲ, ನಾವು ಎಲ್ಲರನ್ನೂ ಸಮಾನ ಭಾವದಿಂದ ನೋಡುವವರು. ಈಗ ನಮ್ಗೆ ನಮ್ಮ ದೇವಾಲಯವಿದೆ ಎನ್ನುವ ಭಾವನೆ ಬಂದಾಗ ನಾವುಗಳು ಕೋರ್ಟ್ ಮುಖಾಂತರವಾಗಿ ನ್ಯಾಯಯುತವಾದ ದಾರಿಯಲ್ಲೇ ನಾವು ಪಡೆಯಬೇಕು ಅನ್ನುವ ಕಾನೂನು ಪ್ರಕ್ರಿಯೆಯಲ್ಲೇ ನಾವು ಮುಂದುವರೆದವರು. ನಾವೆಲ್ಲೂ ಕೂಡ ಅವಾಂತರಗಳಿಗೆ ನಾವು ಮನಸೋತವರಲ್ಲ. ಹಾಗಾಗಿ ಸಾಮುದಾಯಿಕ ಭಾವನೆಯಲ್ಲಿ ನಾವು ಇಲ್ಲಿವರೆಗೂ ಆ ಮುಸಲ್ಮಾನರಲ್ಲಿ ನಾವು ಹೇಳಿದ್ದೇನು, ನೀವು 3 ಕ್ಷೇತ್ರಗಳನ್ನ ಬಿಟ್ಟುಕೊಡಿ, ನಾವು ಸಾಮರಸ್ಯ ಮತ್ತೆ ಸಹಬಾಳ್ವೆಗೆ ಹೆಸರಾದಂತಹ ಹಿಂದೂ ಸಮಾಜ. ಹಾಗಾಗಿ ಅಲ್ಲಿ ಅವರು ಯಾವುದೇ ಮನಸ್ಥಿತಿಯಲ್ಲಿ ಅವ್ರು ನಮ್ಮ ಜೊತೆಗೆ ಬರ್ಲಿಕ್ಕೆ ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ನಾವು ನ್ಯಾಯಾಲಯವನ್ನು ಹೋಗಿದ್ದೇವೆ. ಹಾಗಂತ ಹೇಳಿ ನಾವು ಎಲ್ಲೂ ಕೂಡ ಸಾಮರಸ್ಯವನ್ನ ಕದಡೋದಾಗ್ಲಿ ಅಥವಾ ನಮ್ಮ ಒಳಗಿರುವಂತಹ ಭಾವನೆಯನ್ನ ನಾವು ಹಾಳು ಮಾಡೋದಾಗ್ಲಿ ಎಲ್ಲೂ ಕೂಡ ಮನ ಮಾಡುವುದಿಲ್ಲ. ಹೀಗೆ ಪೇಜಾವರ ಶ್ರೀಗಳಿಗೂ ಇದೇ ಪ್ರಶ್ನೆ ಕೇಳ್ತಾ ಇದೆ, ತಮ್ಮಿಂದಲೂ ಕೂಡ ಇದಕ್ಕೆ ಉತ್ತರ ಬಯಸ್ತಾ ಇದ್ದೀನಿ. ಏನಂತಂದ್ರೆ ಅಲ್ಲಿ ಅಯೋಧ್ಯೆಯಲ್ಲಾದ್ರೆ ವಿವಾದಿತ ಕಟ್ಟಡ ನೆಲಸಮ ಆಗಿ ಹೋಗಿತ್ತು ಕೋರ್ಟ್ನ ತೀರ್ಪು ಬಂದ ಸಂದರ್ಭದಲ್ಲಿ. ಬಟ್ ಇಲ್ಲಿ ಇನ್ನೂ ಕೂಡ ಕಟ್ಟಡ ಇದೆ, ಅಲ್ಲಿ ಮುಸಲ್ಮಾನ ಸಮುದಾಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಕ್ರಿಯೆಗಳು ನಡೀತಾ ಇದೆ. ಈಗ ನಾಳೆಯಿಂದ ಅಲ್ಲೂ ಪೂಜೆ ಆಗಬೇಕು ಅಂದ್ರೆ ಎರಡೂ ಸಮುದಾಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಆಚರಣೆಗಳಾಗಬೇಕು ಅಂತಂದ್ರೆ ಗೊಂದಲ ಆಗೋದಿಲ್ವಾ ಇದು ಅಂತ ಹೇಳಿ? ಸ್ಮಿತಾಜಿ ಒಂದು ಮಾತನ್ನ ನಾವು ಹೇಳಬೇಕು. ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ ಮೊದಲಾಗಿ ನಮ್ಗೆ ಪೂಜೆಗೆ ಅವಕಾಶ ಸಿಗಬೇಕನ್ನುವಂತ ವಿಚಾರ ಇತ್ತು. ಈಗಾಗಲೇ ಸನ್ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಮ್ಗೆ ಪೂಜೆಗೆ ಅವಕಾಶವನ್ನು ಕೊಟ್ಟಿದೆ. ಈಗ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು, ಅವರಿಗೆ ಅವಕಾಶವಿದೆ. ಅಲ್ಲಿ ಏನು ತೀರ್ಮಾನ ಬರುತ್ತೆ ಎನ್ನುವುದನ್ನು ನೋಡಬೇಕು, ಅಂದ್ರೆ ಅವರಿಗೆ ಅವಕಾಶವಿದೆ. ಆದ್ರೆ ನಮ್ ಪ್ರಶ್ನೆ ಇದ್ದದ್ದು ಏನು ಅಂತಂದ್ರೆ, ಯಾವಾಗ ನಮ್ಗೆ ಪೂಜೆಗೆ ಅವಕಾಶವಿದೆಯೋ ಅಲ್ಲಿ ಅವರಿಗೆ ಅವಕಾಶಗಳು ತೀರಾ ಸಪ್ಪೆ ಆಗ್ತಾ ಬರ್ತದೆ. ಅಂದ್ರೆ ಅವರಿಗೆ ಅದು ಹರಾಮ್. ನಮ್ಮ ಕ್ಷೇತ್ರ ಯಾವಾಗ ನಮ್ಮದು ಅಂತ ನಮಗೆ ಅನ್ನಿಸಿ ನಾವು ಅದರ ಮೇಲೆ ನಾವು ನಮ್ಮ ನಿಘಂಟುಗಳನ್ನ ನಾವು ಪ್ರಮಾಣೀಕೃತ ಮಾಡಿದೆವು, ಆವಾಗ ಅವರಿಗೆ ಅದು ಹರಾಮ್ ಆಗತ್ತೆ. ಹಾಗಾಗಿ ಅವರು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಎನ್ನುವುದು ನಮ್ಮ ವಾದ. ಅಂತಂದ್ರೆ ಅಯೋಧ್ಯೆ ವಿಷಯದಲ್ಲಾಗ್ಲಿ ಅಥವಾ ಮಥುರಾ ವಿಷಯದಲ್ಲಾಗ್ಲಿ ಯಾವಾಗ ನಾವು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದೆವು ಆವಾಗದಿಂದ ಅವರು ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಅಂದ್ರೆ ಅವರು ಅಲ್ಲಿಗೆ ಬರುವುದಿಲ್ಲ, ಅವರಿಗೆ ಅದು ಹರಾಮ್ ಎನ್ನುವ ಪದ್ಧತಿ ಇದೆ ಅವರಲ್ಲಿ, ಅವರು ಹಲಾಲ್ ಅಂತ ಒಪ್ಪಿಕೊಳ್ಳೋದಿಲ್ಲ. ಹಾಗಿರುವುದರಿಂದ ಪ್ರಸ್ತುತವಾದಂತಹ ದೇವರಿಗೆ ನಾವು ಯಾವಾಗ ಪೂಜೆಯನ್ನು ಶುರು ಮಾಡಿದೆವು, ಆ ಪೂಜೆ ಶುರು ಮಾಡಿದ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಅವರು ತನ್ನಿಂದ ತಾನಾಗಿ ಅದರಿಂದ ಹೊರಗೆ ಹೋಗ್ತಾರೆ, ಅವರು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ಪ್ರಸ್ತುತವಾದ ಸನ್ನಿವೇಶದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ, ಅಷ್ಟಕ್ಕೆ ನಮ್ಗೀಗ ತೃಪ್ತಿ ಇದೆ. ಇದು 1ನೇ ಹೆಜ್ಜೆಯನ್ನು ದಾಟಿ 2ನೇ ಹೆಜ್ಜೆಗೆ ಬಂದಿದ್ದೇವೆ. ಒಂದು ಪುರಾತತ್ವ ಇಲಾಖೆಯ ಪ್ರಾಚ್ಯ ವಸ್ತು ಸಂಶೋಧನೆ, 2ನೇಯದಾಗಿ ನಮ್ಗೀಗ ಪೂಜೆಗೆ ಅವಕಾಶ ಸಿಕ್ಕಿರುವಂತದ್ದು. ಇದು 2ನೇ ಮೆಟ್ಟಿಲು. ಇನ್ನು 2 ಮೆಟ್ಟಿಲಿದೆ ನಮ್ಗೆ. ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಪೂಜಾರಿಯನ್ನ ನೇಮಕ ಮಾಡೋದು, ಅದನ್ನ ಸರ್ಕಾರಕ್ಕೆ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಅಪೀಲನ್ನ ಮಾಡ್ತದೆ. ಸರ್ಕಾರ ಯಾವಾಗ ಒಳ್ಳೆಯ ಪಾಸಿಟಿವ್ ಟೆನ್ಸ್ ಅಲ್ಲಿ ಸರ್ಕಾರ ಇದೆ, ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ, ಹಾಗಾಗಿ ಅವರು ಇದನ್ನ ಪಾಸಿಟಿವ್ ಆಗಿ ತಗೊಳ್ತಾರೆ. ಮುಂದಕ್ಕೆ ಇದು ಒಳ್ಳೆ ರೀತಿಯಲ್ಲಿ ನಿರ್ಣಯ ಆಗತ್ತೆ. ಸರಿ, ಧನ್ಯವಾದ ಶ್ರೀಗಳೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.